ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ಇಂದು ನಾವು ಆಲೋಚನೆ ಮಾಡಿಕೊಳ್ಳಿಕ್ಕಿರುವಂಥ ವಿಷಯ ಏನಪ್ಪ ಅಂದರೆ, ನಿನ್ನ ಚಿಂತೆಯನ್ನು ಯೇಸುವಿನ ಮೇಲೆ ನಂಬಿಕೆಯಿಂದ ಹಾಕು ಅನ್ನುವಂಥ ವಿಷಯವನ್ನು ನಾವಿಂದು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ. ಏನಿದು ನಿನ್ನ ಚಿಂತೆಯನ್ನು ನಂಬಿಕೆಯಿಂದ ಯೇಸುವಿನ ಮೇಲೆ ಹಾಕು ಅನ್ನುವಂಥ ಅಂಶ? ಪ್ರಿಯ ದೇವ ಮಕ್ಕಳೇ, ನಾವು ಬೈಬಲಲ್ಲಿ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಏನಪ್ಪ ಅಂದರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಅಂಥೇಳಿ ಈ ವಾಕ್ಯ ಭಾಗ ಮಾತಾಡ್ತದೆ. ಜಾಗ್ರತೆ ಕೇಳಿಸ್ಕೊಳ್ಳಿ, ಈ ವಾಕ್ಯ ಭಾಗ ಏನು ಮಾತಾಡ್ತಾ ಇದೆ ಅಂತೇಳಿ. ಈಗ ಚಿಂತೆ ಮತ್ತು ಚಿಂತಿಸುವವನು 2 ವಿಷಯಗಳನ್ನು ನಾವಲ್ಲಿ ನೋಡ್ತೇವೆ. ನೋಡಿ, ನಮ್ಮ ಚಿಂತೆಯನ್ನ ಯೇಸುವಿನ ಮೇಲೆ ಹಾಕಬೇಕಂತೆ, ಆತನು ನಮಗೋಸ್ಕರ ಚಿಂತಿಸ್ತಾನಂತೆ. ಈಗ ನಾನು ಮಾತಾಡ್ತಿರುವಂಥ ಟಾಪಿಕ್ ಏನು? ನಿನ್ನ ಚಿಂತೆಯನ್ನ ಯೇಸುವಿನ ಮೇಲೆ ನಂಬಿಕೆಯಿಂದ ಹಾಕು ಅನ್ನುವಂಥ ವಿಷಯ. ಚಿಂತೆ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಡ. ಚಿಂತೆ ಅನ್ನುವಂಥ ಪದದ ಅರ್ಥ ಏನು ಎಂಬುದಾಗಿ ನಾನು ನಿಮ್ಗೆ ಹೇಳ್ಬಿಡ್ತೇನೆ. ಚಿಂತೆ ಅಂದ್ರೆ ಕಳವಳ. ಚಿಂತೆ ಅಂದ್ರೆ ದುಃಖದಿಂದ ಕೂಡಿದ ಯೋಚನೆ ಎಂಬುದಾಗಿ. ನಾವು ಬಹಳ ಸಾರಿ ಚಿಂತೆ ಮಾಡ್ತಿರ್ತೀವಲ್ಲ, ಆ ಚಿಂತೆ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ, ಏನೋ ಒಂದು ಘಟನೆ ನಮ್ಮ ಜೀವನದಲ್ಲಿ ನಡೆದು ಬಿಟ್ಟಿರ್ತದೆ. ಅದು ಸಾಲ ಆಗಿರ್ಬೋದು, ಅದು ವಿರೋಧ ಆಗಿರ್ಬೋದು, ನಮ್ಗೆ ಯಾರಾದರೂ ತೊಂದರೆ ಮಾಡಿರ್ಬೋದು, ಅಥವಾ ಏನಾದರೂ ನಷ್ಟ ಆಗಿರ್ಬೋದು, ಯಾರಾದರೂ ನಮ್ಮನ್ನು ಕೈ ಬಿಟ್ಟು ಹೋಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಒಂದು ಸಮಸ್ಯೆ ಅನ್ನೋದು ನಮ್ಮ ಮುಂದೆ ಇರ್ತದೆ. ಅದು ಎಂಥದೇ ಆಗಿರ್ಬೋದು, ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೋ ಒಂದು ಸಮಸ್ಯೆ ಆಗಿರ್ತದೆ. ಆ ಸಮಸ್ಯೆ ಆಗಿದ್ದಕ್ಕೆ ನಮಗೆ ದುಃಖ ಉಂಟಾಗಿರ್ತದೆ. ನೋಡಿ, ಜಾಗ್ರತೆ ಕೇಳಿಸ್ಕೊಳ್ರಿ. ನಮ್ಮ ಮುಂದೆ ಒಂದು ಸಮಸ್ಯೆ ಆದಾಗ ಅದರ ಕುರಿತು ನಾವು ಯೋಚಿಸ್ತಾ ಇರ್ತೇವೆ. ಆ ಯೋಚನೆ ಒಳಗೆ ಏನಾಗಿರ್ತದಪ್ಪ ಅಂದರೆ ದುಃಖ ಇರ್ತದೆ. ಈಗ ಚಿಂತೆ ಅನ್ನುವಾಗ ದುಃಖದಿಂದ ಕೂಡಿದ ಯೋಚನೆ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಹಾಗಾದ್ರೆ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ ಏನು ಹೇಳ್ತದೆ? ನಿಮ್ಮ ಚಿಂತೆಯನ್ನ ಯೇಸುವಿನ ಮೇಲೆ ಹಾಕ್ರಿ ಅಂತ ಹೇಳಿ ಮಾತಾಡ್ತದೆ. ಓಕೆ, ಜಾಗ್ರತೆ ಕೇಳಿಸ್ಕೊಳ್ಳಿ. ಈಗ ನಮ್ಮ ಜೀವನದೊಳಗೆ ನಾವು ಯಾಕೆ ಚಿಂತೆ ಮಾಡ್ತೇವೆ? ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಘಟನೆಗಳು ಏನಾದರೂ ನಡೆದಿರಬೇಕು. ನಮ್ಮ ಜೀವನದಲ್ಲಿ ನಷ್ಟ ಆಗಿರಬೇಕು, ಒಂದು ನಮ್ಗೆ ಏನಾದರೂ ನೋವಾಗಿರ್ತದೆ, ಒಂದು ನಮಗೆ ಕಷ್ಟಗಳು ಬಂದಿರ್ತವೆ, ರೋಗ ಬಂದಿರ್ತದೆ, ಯಾರೋ ಬಿಟ್ಟು ಹೋಗಿರ್ತಾರೆ, ನಿಂದೆಗಳು, ಅಪಮಾನಗಳು, ಸಾಲಗಳು, ಹೋರಾಟಗಳು, ಸಂತೋಷ ಇಲ್ದಿರುವಂಥ ಜೀವಿತ, ಮನೇಲಿ ಯಾವಾಗಲೂ ಗಡಿಬಿಡಿ, ಮನೇಲಿ ಯಾವಾಗಲೂ ತೊಂದರೆಗಳು, ಮನೇಲಿ ಯಾವಾಗಲೂ ಹೋರಾಟ, ಜೀವಿತವೇ ಒಂದು ಹೋರಾಟ, ಎಲ್ಲಿ ನೋಡಿದ್ರು ಶಾಂತಿ ಇರೋಲ್ಲ, ಸಮಾಧಾನ ಇರೋಲ್ಲ. ಇಂಥ ಎಲ್ಲ ಜೀವಿತಗಳು ನಮಗೆ ನಡೀತಾ ಇರ್ತವೆ. ಈಗ ಇಂಥ ಜೀವಿತ ನಾವು ನಡೀತಾ ಇದ್ದಾಗ ನಮಗೆ ಬಹಳ ದುಃಖ ಆಗ್ತಾ ಇರ್ತದೆ, ಬಹಳ ಕಷ್ಟ ಆಗ್ತಿರ್ತದೆ, ಬಹಳ ಸಮಸ್ಯೆ ಆಗ್ಬಿಡ್ತದೆ. ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಈಗ ಆ ಚಿಂತೆ ನಾವು ಏನಕ್ಕೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಹೀಗ ಆಗಿದೆ ಅಂತ ನಾವು ಯೋಚನೆ ಮಾಡ್ತೇವೆ. ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕಂತ ಯೋಚನೆ ಮಾಡೋದಿಲ್ಲ. ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರಲಿ, ಯಾವುದೇ ಕಣ್ಣೀರು ಬರಲಿ, ಯಾವುದೇ ಹೋರಾಟ ಬರಲಿ, ಏನೇ ಬರಲಿ, ನಮ್ಮ ಜೀವನದಲ್ಲಿ ಹೀಗೆ ಆಯ್ತಲ್ಲ, ನಾವು ಹೀಗೆ ಆಗ್ಬಿಟ್ವಲ್ಲ, ನಾವು ಬಿದ್ದು ಬಿಟ್ವಲ್ಲ, ನಿಂದೆಗಳು ಬಂದ್ವಲ್ಲ, ಅವಮಾನ ಬಂದ್ವಲ್ಲ, ನಮಗೆ ನಷ್ಟವಾಯ್ತಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ಹೊರತು ಹೇಗೆ ಇದರಿಂದ ಹೊರಗೆ ಬರಬೇಕಂತ ನಾವು ಯೋಚನೆ ಮಾಡಲ್ಲ. ನಾವು ಮಾಡುವಂಥ ಚಿಂತೆ ಏನಪ್ಪ ಅಂದ್ರೆ, ನಮ್ಗೆ ಆಗಿರುವಂಥ ಸಮಸ್ಯೆಯನ್ನು ನಾವೇನು ಮಾಡ್ತೀವಿ, ದುಃಖದ ರೀತಿಯಲ್ಲಿ ಅದನ್ನು ಯೋಚನೆ ಮಾಡ್ತಾ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತೇವೆ. ಈಗ ಆ ಯೋಚನೆ ಬಂದಾಗ ನಾವು ಏನು ಯೋಚಿಸ್ತೇವೆ? ಜಾಗ್ರತೆ ಕೇಳಿಸ್ಕೊಳ್ರಿ. ನಮಗೇನೋ ಒಂದು ಸಮಸ್ಯೆ ಆಗಿದೆ, ಈಗ ನಮಗೆ ಚಿಂತೆ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ರಿ. ನಾವೇನು ಮಾಡ್ತೇವೆ, ನಮ್ಮ ಹತ್ತಿರದಲ್ಲಿ ಯಾರಾದರೂ, ಒಂದು ವೇಳೆ ನಮ್ಮ ತಾಯಿ, ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ತಂಗಿ, ನನ್ನ ಕುಟುಂಬಸ್ಥರಿದ್ರಂದ್ರೆ ನಾವೇನು ಮಾಡ್ತೀವಿ, ನಮ್ಗೆ ಈ ಥರ ಕಷ್ಟ ಆಗಿದೆ, ನಮ್ಗೆ ಈ ಥರ ಸಮಸ್ಯೆ ಆಗಿದೆ, ಅದರಿಂದ ಭಾಳ ಚಿಂತೆ ಆಗಿದೆ, ನಮ್ಗೆ ಆಗಿರುವಂಥ ಚಿಂತೆಯನ್ನು ಅವ್ರಿಗೆ ನಾವು ಹೇಳ್ತೇವೆ. ಹೇಳೇನು ಮಾಡ್ತೇವೆ, ಅವರಿಂದ ಏನಾದರೂ ನಮಗೆ ಸಹಾಯ ಸಿಗ್ತದ? ಒಂದು, ಆ ಸಮಸ್ಯೆಗೆ ಪರಿಹಾರ, ಇಲ್ಲ ಅಟ್ಲೀಸ್ಟ್ ಒಂದು ಆಧರಣೆ ಮಾತಾದರೂ ಸಿಗ್ತದೆ ಅಂತೇಳಿ ನಾವು ಅವರಿಗೆ ಹೇಳ್ಕೊಳ್ತೇವೆ. ಜಾಗ್ರತೆ ಕೇಳಿಸ್ಕೊಳ್ಳಿ. ನಮಗೆ ನಾವೇ ಪರಿಹಾರ ಮಾಡ್ಕೊಳ್ಬೇಕಂತ ನಮಗೆ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ಅದನ್ನು ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರಿಂದ ಆಧರಣೆಯನ್ನು ಪಡ್ಕೊಳ್ಳೋದು ಅಥವಾ ಇನ್ನೊಬ್ಬರಿಂದ ನಾವು ಸಹಾಯ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಜಾಗ್ರತೆ ಕೇಳಿಸ್ಕೊಂಡು ನಾನು ಹೇಳುವಂಥ ವಿಷಯವನ್ನು. ಈಗ ಒಂದು ವೇಳೆ ಅದು ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಹತ್ರ ಹಣ ಇದೆ ಅಂತ ಇಟ್ಕೊಡ್ರಿ, ಒಂದು ಸಮಸ್ಯೆ ಆಗ್ಬಿಟ್ಟಿದೆ, ನಮ್ಮ ಹತ್ರ ಹಣ ಇದೆ, ಹೋಗಿ ತೀರಿಸ್ಕೊಂಬೋಣ ಅಂತ ನಾವು ಯೋಚನೆ ಮಾಡ್ತೀವಿ. ಏನೂ ಇಲ್ಲದೆ ಇದ್ದಾಗ ನಾವು ಬಹಳ
ಕೊರಗ್ತಾ ಇರ್ತೇವೆ. ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಏನು ಇಲ್ಲದೆ ಇದ್ದಾಗ ಬಹಳ ಬಹಳ ಕೊರಗ್ತಾ ಇರ್ತೇವೆ. ಈಗ ಇಲ್ಲಿ ಹೇಳಲ್ಪಟ್ಟಂತ ಆ ಚಿಂತೆ ಯಾವುದಪ್ಪ ಅಂದ್ರೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿರುವಂತ ಪರಿಸ್ಥಿತಿ, ಎಲ್ಲರಿಂದ ತಿರಸ್ಕಾರ, ಯಾವುದೇ ಸಹಾಯ ಇಲ್ಲದೆ, ಯಾವುದೇ ಒಂದು ರೀತಿಯ ಸಹಾಯ ಇಲ್ಲದೆ, ಯಾವ ಒಬ್ಬ ವ್ಯಕ್ತಿಯು ಸಹ ಸಹಾಯಕ್ಕೆ ಇಲ್ಲದಿರುವಂತ ಸ್ಥಿತಿ ಆ ಚಿಂತೆಯ ಸ್ಥಿತಿ ಆಗಿರ್ತದೆ. ಈಗ ನೀವು ಆಲೋಚನೆ ಮಾಡ್ಕೊಳ್ರಿ, ನಿಮಗೆ ಯಾರಾದ್ರೂ ಒಬ್ಬರ ಹತ್ರ ಇದ್ರೆ, ನಿಮ್ಗೆ ಯಾರಾದ್ರೂ ಒಬ್ರು ಇದ್ರೆ ನೀವೇನ್ ಮಾಡ್ಬಿಡ್ತೀರಿ, ಅವ್ರಿಗೆ ಹೇಳ್ತೀರಿ, ಅವ್ರ ಮೇಲೆ ನಿಮ್ಮ ಚಿಂತೆಗಳನ್ನ ಕೊಟ್ಟು ಬಿಡ್ತೀರಿ. ಆದ್ರೆ ಈಗ ಯಾರು ಇಲ್ಲ. ಈಗ ಯಾರು ಇಲ್ದಿದ್ದಾಗ ನಾವು ಯಾರ ಮೇಲೆ ಹಾಕ್ಬೇಕು, ನಾವು ಯಾರಿಗೆ ಹೇಳ್ಬೇಕು ನಮ್ಮ ಚಿಂತೆಯನ್ನ, ಯಾರಿಗೆ ಕೊಡ್ಬೇಕು ನಮ್ಮ ಚಿಂತೆಯನ್ನ ಅಂತ ಹೇಳಿದ್ರೆ, 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ ಹೇಳ್ತದೆ, ಯೇಸುವಿನ ಮೇಲೆ ಹಾಕ್ಬೇಕಂತೆ. ಈಗ ನಾನು ಹೇಳೋ ಜಾಗ್ರತೆ ಕೇಳಿಸ್, ನೀವು ಯಾವುದಾದ್ರೂ ಸಮಸ್ಯೆ ಒಳಗೆ ಸಿಕ್ಕಾಕೊಂಡಾಗ ನೀವು ನಿಮ್ಮ ಸಮಸ್ಯೆಗಳನ್ನ ಇನ್ನೊಬ್ಬರಿಗೆ ಯಾವಾಗ ಹೇಳ್ಕೊಳ್ತೀರಿ? ಅವ್ರ ಹತ್ರ ಏನಾದರೂ ನಮಗೆ ಪರಿಹಾರ ಸಿಗ್ತದೆ ಅಂತ ಹೇಳಿ ಗೊತ್ತಾದಾಗ ಮಾತ್ರ ನೀವೇನು ಮಾಡ್ತೀರಿ? ಅವ್ರ ಮೇಲೆ ಹಾಕ್ತೀರಿ. ಈಗ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಡ್ರಿ. ಇಲ್ಲಿ ನಾನು ಏನು ಹೇಳಿಕ್ಕೆ ಬರ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತು ಈ ವಾಕ್ಯ ಭಾಗ ಯೇಸುವಿನ ಮೇಲೆ ನಮಗೆ ಚಿಂತೆ ಹಾಕಬೇಕು, ಯೇಸುವಿನ ಮೇಲೆ ನಮ್ಮ ಚಿಂತೆಯನ್ನು ಹಾಕಬೇಕು, ಆತನ ಮೇಲೆ ಹಾಕಬೇಕು ಅಂತೇಳಿ ವಾಕ್ಯ ಮಾತಾಡ್ತದೆ. ಈಗ ನಮ್ಮ ಚಿಂತೆಯನ್ನು ತಕ್ಕೊಂಡು ಆತನ ಏನ್ ಮಾಡ್ತಾನೆ? ಚಿಂತಿಸ್ತಾನೆ ಅಂತೇಳಿ ಬೈಬಲ್ ವಾಕ್ಯ ಮಾತಾಡ್ತಾರೆ. ಸರಿ, ಒಪ್ಕೊಳ್ಳೋಣ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಚಿಂತೆಯನ್ನು ತಕೊಂಡು ಯೇಸುವಿನ ಮೇಲೆ ಹಾಕಿದ್ರೆ ಯೇಸು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾನೆ ಅಂತೇಳಿ ನಾವು ಅಂದ್ಕೊಂಡಿದೀವಿ. ಅದಲ್ಲ ವಿಷಯ. ಈಗ ನಮ್ಮ ಸಮಸ್ಯೆಗಳು ಬಂದಾಗ, ನಮಗೆ ಹೋರಾಟ ಬಂದಾಗ, ನಮಗೆ ಕಣ್ಣೀರು ಬಂದಾಗ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಯೋಚನೆ ಮಾಡಿಕೊಂಡು ಆ ವಿಷಯದಲ್ಲಿ ಕಳವಳ ಪಟ್ಕೊಂಡು ದುಃಖ ಪಡ್ತಾ ನಾವೇನ್ ಮಾಡ್ತಾ ಇದ್ದೀವಿ? ಯೋಚಿಸ್ತಾ ಇದ್ದೇವೆ. ಈಗ ನಮ್ಮ ಚಿಂತೆಯನ್ನು ನಾವು ಯೇಸುವಿನ ಮೇಲೆ ಹಾಕಿದ್ವಿ ಅಂತ ಇಟ್ಕೊಳ್ರಿ, ಆತನು ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂತ ಕಳವಳ ಪಟ್ಕೊಂತ ಆತನು ಇರ್ತಾನಂತೇಳಿ ನೀವು ಅಂದ್ಕೊಳ್ತೀರಾ? ನೀವು ಪ್ರಿಯ ದೇವ ಮಗುವೆ, ಚಿಂತೆಗೂ ಚಿಂತಕನಿಗೂ ಇರುವಂತ ವ್ಯತ್ಯಾಸವನ್ನು ತಿಳಿಸ್ತೀನಿ, ಕೇಳಿಸ್ಕೊಡ್ರಿ. ಚಿಂತೆ ಅನ್ನುವಂಥದ್ದು ನನ್ನ ಜೀವನದಲ್ಲಾದಂಥ ಸಮಸ್ಯೆ, ನಾನು ನನ್ನ ಜೀವನದಲ್ಲಾದಂಥ ಸಮಸ್ಯೆಗೆ ನಾನೇನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ದುಃಖ ಪಡ್ತಾ ಯೋಚಿಸ್ತಾ ಇದ್ದೀನಿ. ಚಿಂತನೆ ಅಥವಾ ಚಿಂತಕ ಅಂದ್ರೆ ಅದ್ರ ಏನಪ್ಪಾ ಅದರ ಅರ್ಥ ಅಂದ್ರೆ ಚಿಂತಿಸುವವನು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಚಿಂತೆನ ಆತನ ತಕೊಂಡು ಅದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತೇಳಿ ಅನಲೈಸ್ ಮಾಡ್ತಾನೆ. ಅದರ ಕುರಿತಾಗಿ ಆತನ ಅವಲೋಕನ ಮಾಡ್ತಾನೆ. ಹೇಗೆ ಈ ಸಮಸ್ಯೆಯನ್ನ ಬಿಡಿಸ್ಬೋದು, ಹೇಗೆ ಈ ಸಮಸ್ಯೆಯಿಂದ ಹೊರಬರ್ಬೋದು, ಹೇಗೆ ಇದರಿಂದ ಹೊರಗೆ ಬರ್ಬೇಕಂತೇಳಿ ಚಿಂತಿಸುವವನು ಅಥವಾ ಚಿಂತಕನು ಏನ್ ಮಾಡ್ತಾನೆ? ನಮ್ಮ ಕುರಿತಾಗಿ ಯೋಚಿಸ್ತಾನೆ. ಈಗ ನೀವು ಆಲೋಚನೆ ಮಾಡ್ರಿ, ಈಗ ನೀವು ಚಿಕ್ಕವರಿದ್ದೀರಿ, ನಿಮಗಿಂತ ದೊಡ್ಡವರು ನಿಮ್ಮ ಮನೇಲಿ ಇದ್ದಾರೆ ಅಂತ ಇಟ್ಕೊಳ್ರಿ. ನಿಮ್ಗೊಂದು ಸಮಸ್ಯೆ ಬಂದಿದೆ, ನಿಮ್ಮ ಸಮಸ್ಯೆ ಬಂದಾಗ ನಿಮ್ಗೆ ಬಹಳ ಚಿಂತೆ ಆಯ್ತು. ಚಿಂತೆ ಆದ ತಕ್ಷಣ ನೀವೇನ್ ಮಾಡ್ತೀರಿ? ನಿಮ್ಮ ಚಿಂತೆಯನ್ನು ತಗೊಂಡೋಗಿ ಅವ್ರು ದೊಡ್ಡವ್ರ ಹತ್ರ ಹೇಳ್ಕೊಳ್ತೀರಿ. ದೊಡ್ಡವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿನಗೆ ಚಿಂತೆ ಬಂದಿದೆ ಬಿಡು, ನೀನು ಹಾಳಾಗೋದ್ರೆ ಹೋಗು ಅಂತೇಳಿ ಅವ್ರು ಹಾಗೆ ಹೋಗ್ತಾರ? ಇಲ್ಲ, ಹಾಗೆ ಮಾಡಲ್ಲ. ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿಮಗಿಂತ ಹಿರಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಚಿಂತೆ ಕುರಿತು ಆಲೋಚಿಸ್ತಾರೆ. ಇದನ್ನ ಹೇಗೆ ತೀರಿಸಬೇಕು, ಇದನ್ನ ಹೇಗೆ ನಾವು ಇದನ್ನ ಬಿಡುಗಡೆ ಮಾಡಬೇಕು, ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಹೇಗೆ ಇದರಿಂದ ಹೊರ ತರಬೇಕಂತೇಳಿ ನಿಮಗಿಂತ ದೊಡ್ಡವರು ಯೋಚಿಸ್ತಾರೆ. ಹೀಗಿರುವಾಗ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಹಾಕೋದಂದ್ರೆ ಅದರ ಅರ್ಥ ಆತ ನಮಗೋಸ್ಕರ ಸುಮ್ಮನೆ ಯೋಚನೆ ಮಾಡ್ಕೋತ ಕುತ್ಕೊಳ್ತಾನಂತ ಅದರ ಅರ್ಥ ಅಲ್ಲ. ಆತನ ಏನ್ ಮಾಡ್ತಾನೆ? ಹೇಗೆ ಹೊರ ತರಬೇಕಂತೇಳಿ ಆತನ ಯೋಚಿಸ್ತಾನೆ, ಹೇಗೆ ಮಾರ್ಗ ಸಿದ್ಧ ಮಾಡ್ಬೇಕಂತ ಯೋಚಿಸ್ತಾನೆ, ಹೇಗೆ ನಮಗೆ ಆಶೀರ್ವಾದ ತರಬೇಕಂತ ಯೋಚಿಸ್ತಾನೆ, ಹೇಗೆ ನಮಗೆ ಬಿಡುಗಡೆ ಆಗ್ಬೇಕಂತ ಯೋಚಿಸ್ತಾನೆ, ಹೇಗೆ ನಾವು ಮೇಲ್ ಬರ್ಬೇಕಂತ ಯೋಚಿಸ್ತಾನೆ. ಹಾಗಾಗಿ ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಚಿಂತೆಯನ್ನ ಯೇಸುವಿನ ಮೇಲೆ ಹಾಕಿದ್ರೆ ಆತ ನಮಗೆ ಬಿಡುಗಡೆ ಕೊಡ್ತಾನೆ ಅನ್ನುವಂಥ ನಂಬಿಕೆ ಇವತ್ತು ನಮಗಿಲ್ಲ. ಅದಕ್ಕೆ ಇವತ್ತು ನಾನು ಮಾತಾಡ್ತಿರೋದೇನಪ್ಪ ಅಂದ್ರೆ, ನಿನ್ನ ಚಿಂತೆಯನ್ನ ಯೇಸುವಿನ ಮೇಲೆ ನಂಬಿಕೆಯಿಂದ ಹಾಕು. ನಿನಗೆ ಎಂಥದ್ದೇ ಸಮಸ್ಯೆ ಇರಲಿ, ಆತನ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದಾನಲ್ಲ, ಆತನ ಅದಕ್ಕೆ ಮಾರ್ಗ ತೋರಿಸ್ತೀನಿ ಅಂತ ಹೇಳಿದಾನಲ್ಲ, ಅಲ್ಲಿ ಚಿಂತಿಸ್ತಾನಂದ್ರೆ ಅದರ ಅರ್ಥ ನಿನಗೆ ಬಿಡುಗಡೆ ಕೊಡ್ತೀನಿ, ನಿನಗೆ ಆಶೀರ್ವಾದ ತರ್ತೀನಿ, ನಿನಗೆ ಸಮಾಧಾನ ತರ್ತೀನಿ, ನಿನಗೆ ಬಿಡುಗಡೆ ಕೊಡ್ತೀನಿ ಅನ್ನುವಂಥ ವಿಷಯನೇ ಅದಾಗಿದೆ. ಈಗ ಆತನ ಅದನ್ನು ಕೊಡ್ತೀನಿ ಅಂತ ಹೇಳಿದಾಗ ಈಗ ನಮಗೆ ನಂಬಿಕೆ ಬೇಕಲ್ಲ, ನನಗೆ ಎಂಥದೇ ಸಮಸ್ಯೆ ಬಂದಿರಲಿ ಅದನ್ನು ಆತನ ಮೇಲೆ ಹಾಕ್ಬೇಕನ್ನುವಂಥ ನಂಬಿಕೆ ಬರಬೇಕಲ್ಲ. ಈಗ ನಂಬಿಕೆ ನನಗೆ ಬರಲಿಲ್ಲ ಅಂದ್ರೆ ನಾನು ಹೇಗೆ ಆತನ ಮೇಲೆ ಹಾಕ್ಲಿಕ್ಕೆ ಸಾಧ್ಯ? ಇವತ್ತು ನಾವು ಮಾಡ್ತಿರುವಂಥ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಾವು ಯೇಸುವಿನ ಮೇಲೆ ಅದನ್ನು ಹಾಕ್ಲಿಕ್ಕೆ ನಮಗೆ ಇವತ್ತು ನಂಬಿಕೆ ಇಲ್ಲ. ನಮಗಿರುವಂಥ ಎಲ್ಲ ಚಿಂತೆಗಳನ್ನ, ನಮಗಿರುವಂಥ ಎಲ್ಲ ಭಾರವನ್ನ ಆತನ ಮೇಲೆ ಹಾಕ್ಲಿಕ್ಕೆ ನಮ್ಗೆ ಇವತ್ತು ನಂಬಿಕೆ ಇಲ್ಲ. ಪ್ರಿಯ ದೇವ ಮಗುವೆ, ನೀನೊಂದು ದೊಡ್ಡ ಮೂಟೆಯನ್ನ ಒತ್ಕೊಂಡಿದೆ ಅಂತ ಇಟ್ಕೊಳ್ಳೋಣ. ಆ ಮೂಟೆ ನಿನಗೆ ಭಾರ ಆದಾಗ ನೀನು ಏನು ಯೋಚಿಸ್ತೀಯಾ? ಅದನ್ನು ಇಳಿಸ್ಬೇಕಂತ ಯೋಚನೆ ಮಾಡ್ತೀಯ, ಇಲ್ಲ ಇನ್ನೊಬ್ಬರ ಮೇಲೆ ಹಾಕ್ಬೇಕಂತ ನೀನು ಬಯಸ್ತೀಯ. ಹಾಗಿರುವಾಗ ಒಂದು ಮೂಟೆ ನೀನು ಇನ್ನೊಬ್ಬರ ಮೇಲೆ ಹಾಕಬೇಕು, ಇಲ್ಲ ಕೆಳಗಿಳಿಸ್ಬೇಕು. ಈಗ ನೀನು ಕೆಳಗಿಳಿಸ್ಕೊಳ್ಳಿಕ್ಕೂ ಆಗಲ್ಲ, ಮುಂದೆ ಹಾಕ್ಲಿಕ್ಕೂ ಇನ್ನೊಬ್ಬರು ಯಾರು ಇಲ್ಲ ಅಂದ್ರೆ ಈಗ ನಿಮಗಿರೋದು ಯಾರು? ನಿಮಗೂ ಮತ್ತು ನನಗಿರೋದು ಯೇಸು ಕ್ರಿಸ್ತನ ಮಾತನ್ನೇ. ಹಾಗಾದ್ರೆ ನಂಬಿಕೆಯಿಂದ ಆತನ ಮೇಲೆ ನಮ್ಮ ಚಿಂತೆಯನ್ನು ಹಾಕ್ಬೇಕು. ನಂಬಿಕೆ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಡ್ರಿ ಜಾಗ್ರತೆಗೆ. ನಂಬಿಕೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಆಗ್ತದೆ ಅನ್ನೋದೇ ನಂಬಿಕೆ.
ನಂಬು ಅನ್ನುವಂಥ ವಿಷಯ ಬಂದಾಗ ನನ್ಗಿರುವಂಥ ಅವಶ್ಯಕತೆ, ನನಗೆ ಏನೋ ಒಂದು ಸಮಸ್ಯೆ ಬಿಡುಗಡೆ ಆಗಬೇಕು, ನನಗೇನೋ ಒಂದು ಕಷ್ಟದಿಂದ ಬಿಡುಗಡೆ ಆಗಬೇಕು. ಆ ಕಷ್ಟದಿಂದ ಬಿಡುಗಡೆ ಆಗೋದಕ್ಕೋಸ್ಕರವಾಗಿ ಆ ಕಷ್ಟನ ಏನು ಮಾಡ್ತೀನಿ, ನಾನು ಇನ್ನೊಬ್ಬರ ಮೇಲೆ ಹಾಕ್ತೇನೆ. ಇದುವೇ ನಂಬೋದು. ನನಗಿರುವಂಥ ಚಿಂತೆಯನ್ನು ನಾನು ಯೇಸುವಿನ ಮೇಲೆ ಹಾಕಿದರೆ ಅದರ ಅರ್ಥ ನಾನು ಯಾರು ನಂಬ್ತಾ ಇದ್ದೇನೆ? ಯೇಸುವನ್ನು ನಂಬ್ತಾ ಇದ್ದೇನೆ. ಯೇಸುವನ್ನು ನಂಬಿದಾಗ ಯೇಸು ಅದನ್ನು ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ದೇವರು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ನಮ್ಮ ಕರ್ತನು ಬಿಡುಗಡೆ ಕೊಡುವ ಕರ್ತನಾಗಿದ್ದಾನೆ. ನಮ್ಮ ಕರ್ತನು ಆಶೀರ್ವದಿಸುವ ಕರ್ತನಾಗಿದ್ದಾನೆ. ನಮ್ಮ ಕರ್ತನು ಕೈ ಬಿಡುವ ಕರ್ತನಲ್ಲ, ನಮ್ಮ ಕರ್ತನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಹಾಗಿರುವಾಗ ಪ್ರಿಯ ದೇವ ಮಗುವೆ, ಇವತ್ತು ನಾವೆಲ್ಲರೂ ಮಾಡ್ತಿರುವಂಥ ದೊಡ್ಡ ಸಮಸ್ಯೆ ಏನಂದ್ರೆ ನಮ್ಮ ಸಮಸ್ಯೆಗಳನ್ನ ನಾವು ದೇವರ ಮೇಲೆ ಹಾಕ್ತಾ ಇಲ್ಲ, ನಮ್ಮ ಕರ್ತನ ಮೇಲೆ ಹಾಕ್ತಾ ಇಲ್ಲ. ಕರ್ತನ ಮೇಲೆ ಯಾಕೆ ಹಾಕ್ತಾ ಇಲ್ಲಪ್ಪ ಅಂದ್ರೆ, ನಮ್ಮ ದೇವರ ಮೇಲೆ ಯಾಕೆ ಹಾಕ್ತಾ ಇಲ್ಲಪ್ಪ ಅಂದ್ರೆ ನಮ್ಗೆ ನಂಬಿಕೆ ಇಲ್ಲ. ಆತನ ಎಲ್ಲವನ್ನು ಬಿಡಿಸ್ತಾನ ಅಂತೇಳಿ. ಅರೆ, ಅಲ್ಲಿ ವಾಕ್ಯ ಹೇಳ್ತಲ್ಲ, ಆತ ನಿಮ್ಗೋಸ್ಕರ ಚಿಂತಿಸ್ತಾನ ಅಂತೇಳಿ 1 ಪೇತ್ರ 5ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳ್ತದಲ್ಲ. ಆತನ ಚಿಂತಿಸ್ತಾನಂದ್ರೆ ಅರ್ಥ ಏನು? ನಿಮಗಿರುವಂತ ಸಮಸ್ಯೆ ಬಿಡುಗಡೆ ಮಾಡ್ತಾನಂತ ಹೇಳಿದ್ರ ಅರ್ಥ. ಆತನ ಚಿಂತಿಸ್ತಾನಂದ್ರೆ ಅರ್ಥ ಏನು? ಆತ ನಿಮಗೆ ಸಮಸ್ಯೆಗಳಿಂದ ಪರಿಹಾರ ಕೊಡ್ತಾನಂತದ್ರ ಅರ್ಥ. ಆತ ನಿಮಗೋಸ್ಕರ ಚಿಂತಿಸ್ತಾನಂದ್ರೆ ಅರ್ಥ ಏನು? ನಿಮ್ಮನ್ನ ಆಶೀರ್ವಾದಕ್ಕೆ ನಡೆಸ್ತಾನಂತದ್ರ ಅರ್ಥ ಆಗಿರ್ತದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ಇವತ್ತು ನಿನಗೆ ಎಂಥದ್ದೇ ಸಮಸ್ಯೆ ಇರಲಿ, ಎಂಥದ್ದೇ ಇರಲಿ, ಅದು ಚಿಕ್ಕದಿರಲಿ ಅದು ದೊಡ್ಡದಿರಲಿ, ಯೇಸುವಿನ ಮೇಲೆ ಹಾಕು, ದೇವ್ರ ಮೇಲೆ ಹಾಕು. ನಾನು ಹೇಳೋದು ಕೇಳಿಸ್ಕೊ. ನೀನು ಕುತ್ಕೊಂಡು ನೀನು ಅದನ್ನೇ ಹಿಡ್ಕೊಂಡು ಕುತ್ಕೊಂಡಿದ್ದೆ ಅಂದ್ರೆ ಜೀವನದಲ್ಲಿ ನೀನು ಏನು ಮಾಡೋಕ್ಕಾಗಲ್ಲ, ನೀನು ಎದ್ದೇಳಕ್ಕಾಗಲ್ಲ, ನೀನು ಬಲಗೊಳ್ಳಕ್ಕಾಗಲ್ಲ, ನೀನು ಆಶೀರ್ವದಿಸಲ್ಪಡಕ್ಕಾಗೋದಿಲ್ಲ, ನೀನು ಅಭಿವೃದ್ಧಿ ಆಗಕ್ಕಾಗಲ್ಲ, ನೀನು ಏನು ಮಾಡೋಕ್ಕಾಗಲ್ಲ, ನೀನು ಅಲ್ಲೇ ಕೂತಿರ್ತೀಯ. ಹಾಗಾಗಿ ನಿನ್ನ ಕಷ್ಟವನ್ನು ಯೇಸುವಿನ ಮೇಲೆ ಹಾಕು, ನಿನ್ನ ಸಮಸ್ಯೆಯನ್ನು ಯೇಸುವಿನ ಮೇಲೆ ಹಾಕು, ನಿನ್ನ ಚಿಂತೆನೆಲ್ಲ ಯೇಸುವಿನ ಮೇಲೆ ಹಾಕು, ನಿನ್ನ ಹೋರಾಟವನ್ನೆಲ್ಲ ಯೇಸುವಿನ ಮೇಲೆ ಹಾಕು, ನಿನ್ನ ಸೋಲನ್ನೆಲ್ಲ ಯೇಸುವಿನ ಮೇಲೆ ಹಾಕು, ನಿನ್ನ ನಿಂದೆ ಅಪಮಾನಗಳನ್ನ ಯೇಸುವಿನ ಮೇಲೆ ಹಾಕು. ಆತು ನಿನಗೋಸ್ಕರ ಚಿಂತಿಸ್ತಾನೆ, ಆತು ನಿನಗೋಸ್ಕರ ಮಾರ್ಗ ಮಾಡ್ತಾನೆ, ಆತು ನಿನ್ನನ್ನು ಬಲಪಡಿಸ್ತಾನೆ, ಆತು ನಿನ್ನ ಅಭಿವೃದ್ಧಿ ಪಡಿಸ್ತಾನೆ, ಆತು ನಿನ್ನ ಜೀವಿತದಲ್ಲಿ ಉನ್ನತವಾದ ಸ್ಥಿತಿಗೆ ತಗೊಂಬಂದು ನಿಲ್ಲಿಸಿ ಅನೇಕರಿಗೆ ಸಾಕ್ಷಿಯಾಗಿ ಆತನು ನಿನ್ನನ್ನು ಉನ್ನತವಾದ ಸ್ಥಿತಿಗೆ ತಂದು ನಿಲ್ಲಿಸಿ ಆತನು ನಿನ್ನನ್ನು ಅನೇಕ ಜನರಿಗೆ ಸಾಕ್ಷಿಯಾಗಿ ಮಾರ್ಪಡಿಸ್ತಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.